ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶೈನ್ ಏಮಿಯೋನ ಅವಳ ಜೊತೆ ಕರ್ಕೊಂಡೋಗಿರೋದನ್ನ ನೋಡಿ ರೂನಿಂಗ್ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಆಗ ಕ್ಯಾಟಿ ಹೇಳ್ತಾಳೆ, ಇದು ಶೈನ್ ಹೊಸ ಟ್ರಿಕ್ ಅಲ್ಲ ತಾನೆ, ನಿನ್ನನ್ನ ರೆಕ್ಸೋದಿಕ್ಕೆ ಅಂತ ಏಮಿಯೋನ ಅವಳ ಜೊತೆ ಕರ್ಕೊಂಡೋಗಿರ್ಬೇಕು. ಆಗ ರೂನಿಂಗ್ ಹೇಳ್ತಾಳೆ, ನಾನು ಏಮಿಯೋ ಗರ್ಲ್ ಫ್ರೆಂಡ್ ಅಲ್ಲ, ನಾನು ಯಾಕೆ ಇದನ್ನೆಲ್ಲ ಯೋಚನೆ ಮಾಡಬೇಕು ಅಂತ ಹೇಳಿ ರೂನಿಂಗ್ ಮನೆಗೆ ಬರ್ತಾಳೆ. ಅವಳು ಮನೆಗೆ ಬರೋಷ್ಟರಲ್ಲಿ ಏಲಿಯನ್ ಕೂಡ ರೂನಿಂಗ್ ಮನೇಲಿರ್ತಾನೆ. ಇದರರ್ಥ ರೂನಿಂಗ್ ಅಮ್ಮ ಏಲಿಯನ್ನ ಅವ್ರ ಸ್ಟೂಡೆಂಟ್ ಆಗಿ ಅಕ್ಸೆಪ್ಟ್ ಮಾಡಿರ್ತಾರೆ. ಏಲಿಯನ್ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ರೂನಿಂಗ್ ಕೂಡ ಅವಳು ಕೆಲಸ ಮಾಡೋದಿಕ್ಕೆ ಅಂತ ಬಂದು ಕೂತ್ಕೋತಾಳೆ. ಅವಳು ಬಂದು ಕೂತ್ಕೊಂಡ್ಮೇಲೆ ಏಲಿಯನ್ಗೆ ಫೋಕಸ್ಸೇ ಮಾಡೋದಿಕ್ಕಾಗ್ತಿರಲ್ಲ. ನಿಧಾನವಾಗಿ ರೂನಿಂಗ್ ನ ನೋಡ್ತಿರ್ತಾನೆ. ಅವಳು ಸ್ಕೆಚ್ ಅನ್ನು ಕೂಡ ಬಿಡಿಸಿ ರೂನಿಂಗ್ಗೆ ಕೊಡ್ತಾನೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಅವಳು ಹೇಳ್ತಾಳೆ, ಏಲಿಯನ್ ನಿಜವಾಗ್ಲೂ ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಅವಳ ಮಾತು ಕೇಳಿ ಏಲಿಯನ್ ಸ್ಮೈಲ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶೈನ್ ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಮಿಸ್ ಮೆಂಗ್ ಯಾರ ಜೊತೆಲೋ ಫೋನಲ್ಲಿ ಜಗಳ ಆಡ್ತಿರೋದನ್ನ ನೋಡ್ತಾಳೆ. ಅವ್ರ ಹತ್ರ ಹೋಗ್ಬೇಕು ಅನ್ನೋಷ್ಟರಲ್ಲಿ ಮಿಸ್ ಮೆಂಗ್ ಶೈನ್ ನ ನೋಡಿ ಒಳಗಡೆ ಹೊರಟೋಗ್ತಾರೆ. ಇವ್ರದ್ದು ಬೇರೆನೆ ವಿಷಯ ನಡೀತಾ ಇರುತ್ತೆ. ಅದು ಆಮೇಲೆ ನಮಗೆ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಏಮಿಯೋ ರೂನಿಂಗ್ ನೀರ್ ಚೆಲ್ಲಿ ಹಾಳು ಮಾಡಿದ್ದ ಡ್ರಾಯಿಂಗ್ ನ ಸರಿ ಮಾಡ್ತಿರ್ಬೇಕಾದ್ರೆ ಅವನಿಗೆ ಬೇರೆ ಕೆಲಸ ಇರುತ್ತೆ. ಅಲ್ಲೇ ಇದ್ದ ಪೇಪರ್ ಒಳಗಡೆ ಆ ಡ್ರಾಯಿಂಗ್ ನ ಇಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವನು ಹೋಗ್ತಿದ್ದಾಗೆ ಅಲ್ಲಿಗೆ ಚಾನ್ಮೋ ಬರ್ತಾನೆ. ಹಾಳಾಗಿದ್ದ ಪೇಪರ್ಸ್ ನ ನೋಡ್ತಿರ್ಬೇಕಾದ್ರೆ ಏಮಿಯೋ ಇಟ್ಟಿದ್ದ ಡ್ರಾಯಿಂಗ್ ಕೂಡ ಇರುತ್ತೆ. ಅದು ಕೂಡ ಹಾಳಾಗಿದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮತ್ತೆ ಏಮಿಯೋ ಬರ್ತಾನೆ. ಆ ಡ್ರಾಯಿಂಗ್ ಹಾಳಾಗಿರೋದನ್ನ ನೋಡಿ ಚಾನ್ಮೋ ಮೇಲೆ ತುಂಬಾನೇ ಕೋಪ ಬರುತ್ತೆ. ಡೈರೆಕ್ಟ್ ಆಗಿ ಅವನ್ ಕಾಲರ್ ಇಟ್ಕೋತಾನೆ. ಅದೇ ಸಮಯಕ್ಕೆ ಆಗ್ಲೇ ಒಂದ್ಸಾರಿ ಇದೇ ಹುಡುಗ ಅವ್ರ ರೂಮಿಗೆ ಬಂದಿರ್ತಾನಲ್ವಾ, ಆ ಹುಡುಗ ಮತ್ತೆ ರೂಮಿಗೆ ಬರ್ತಾನೆ. ಇವರಿಬ್ರು ಇಷ್ಟು ಕ್ಲೋಸ್ ಆಗಿ ನಿಂತಿರೋದನ್ನ ನೋಡಿ ಅವನ್ಗನ್ಸುತ್ತೆ ಮತ್ತೆ ನಾನು ಇವ್ರ ರೊಮ್ಯಾನ್ಸ್ ನ ಹಾಳು ಮಾಡಿದೆ ಅಂತ. ಲೈಟ್ ಆಫ್ ಮಾಡಿ ಡೋರ್ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಅವರಿಬ್ರಿಗೂ ಮುಜುಗರ ಅನ್ಸುತ್ತೆ. ನೆಕ್ಸ್ಟ್ ಸೀನಲ್ಲಿ ಸೀನಿಯರ್ಸ್ ಎಲ್ರು ಸೇರಿ ಆನ್ಯುವಲ್ ಡೇ ಫಂಕ್ಷನ್ಗೆ ಹೀರೋ ಹೀರೋಯಿನ್ಗೆ ಯಾರ ಹೆಸರನ್ನ ಕೊಡಬೇಕು ಅಂತ ಡಿಸ್ಕಸ್ ಮಾಡ್ತಿರ್ತಾರೆ. ಆಗ ಎಲ್ರು ಸೇರಿ ಹೀರೋಯಿನ್ಗೆ ರೂನಿಂಗ್ ಹೆಸರು, ಹೀರೋಗೆ ಏಮಿಯೋ ಹೆಸರನ್ನ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಏಲಿಯನ್ಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಆಮೇಲೆ ಅವನು ಕೂಡ ಒಪ್ಕೋತಾನೆ. ನೆಕ್ಸ್ಟ್ ಸೀನಲ್ಲಿ ಏಮಿಯೋ ರೂನಿಂಗ್ಗೆ ವಿಷಯ ಗೊತ್ತಾಗುತ್ತೆ. ಇಬ್ರು ಕೂಡ ಅದನ್ನ ಕೇಳಿ ಶಾಕ್ ಆಗಿ ಹೇಳ್ತಾರೆ, ನಾವಿಬ್ರು ಜೊತೆಲಿ ಪರ್ಫಾರ್ಮೆನ್ಸ್ ಮಾಡ್ಬೇಕಾ? ಆಗ ಸೀನಿಯರ್ ಹೇಳ್ತಾರೆ, ಹೌದು, ಇದು ನಾರ್ಮಲ್ ಪರ್ಫಾರ್ಮೆನ್ಸ್ ಅಲ್ಲ, ನೀವಿಬ್ರು ಜೊತೆಯಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಿಮ್ಗೆ 5 ಪಾಯಿಂಟ್ ಸಿಗುತ್ತೆ. ಅವ್ರ ಮಾತು ಕೇಳಿ ಇಬ್ರು ಕೂಡ ಒಪ್ಕೋತಾರೆ. ರೂನಿಂಗ್ ರೂಮಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಶೈನ್ ಅವಳನ್ನ ನೋಡ್ತಾ ಮನ್ಸಲ್ಲೇ ಮಾತಾಡ್ಕೋತಾಳೆ. 5 ಪಾಯಿಂಟ್ಸ್ ಸಿಕ್ಕಿದ್ರು ಇವಳಿಗೆ ಯಾವುದೇ ವ್ಯತ್ಯಾಸ ಆಗಲ್ಲ, ಆದ್ರೆ ಅದೇ ಪಾಯಿಂಟ್ಸ್ ನನಗೆ ಸಿಕ್ಕಿದ್ರೆ ಸ್ಕಾಲರ್ಶಿಪ್ ಆದ್ರೂ ಸಿಗ್ತಾ ಇತ್ತು. ಈ ವಿಷಯದಲ್ಲಿ ನನಗೆ ಏಮಿಯೋ ಮಾತ್ರ ಹೆಲ್ಪ್ ಮಾಡೋದಿಕ್ಕೆ ಆಗದು ಅಂತ ಹೇಳಿ ನೆಕ್ಸ್ಟ್ ಡೇ ಏಮಿಯೋನ ಮೀಟ್ ಮಾಡ್ತಾಳೆ. ಅವಳ ತಟ್ಟೆಲಿ ಸ್ವಲ್ಪನೇ ಊಟ ಇರುತ್ತೆ. ಏಮಿಯೋ ಅದನ್ನ ನೋಡಿ ಕೇಳ್ತಾನೆ, ಯಾಕೆ ಇಷ್ಟೊಂದು ಕಡಿಮೆ ಊಟ ಹಾಕೊಂಡು ಬಂದಿದ್ಯಾ? ನಾನು ನಿನ್ಗೆ ಕಾರ್ಡ್ ಕೊಟ್ಟಿದ್ದೆ ಅಲ್ವಾ, ಅದರಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಇದೆ. ಆಗ ಶೈನ್ ಅವನಿಗೆ ಅವನ ಕಾರ್ಡನ್ನ ವಾಪಸ್ ಕೊಡ್ತಾ ಹೇಳ್ತಾಳೆ, ನಮ್ಮಮ್ಮ ನನಗೆ ಪಾಕೆಟ್ ಮನಿ ಕೊಟ್ಟಿದ್ದಾರೆ, ನನ್ನ ಖರ್ಚನ್ನ ನಾನು ನಿಭಾಯಿಸ್ಕೋಬಹುದು. ನಾನು ಖರ್ಚು ಮಾಡಿರೋ ಅಮೌಂಟ್ ಕೂಡ ಈ ಕಾರ್ಡ್ಗೆ ಆ್ಯಡ್ ಆಗಿದೆ. ಇದೇ ಮೊದಲನೇ ಸಾರಿ ನನ್ನ ಬಗ್ಗೆ ಯಾರಾದರೂ ಕಾಳಜಿ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ನಿಮ್ಮ ವಸ್ತುನ ನಿಮ್ಗೆ ವಾಪಸ್ ಕೊಡ್ತಿದ್ದೀನಿ. ಆಗ ಏಮಿಯೋ ಅವನ ಕಾರ್ಡನ್ನ ವಾಪಸ್ ತಗೋತಾನೆ. ಇಬ್ರು ಮಧ್ಯ ನಾರ್ಮಲ್ ಮಾತಾಗುತ್ತೆ, ಯಾಕಂದ್ರೆ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಶೈನ್ ಕೇಳ್ತಾಳೆ, ನಾನು ನಿನ್ ಜೊತೆ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ಬೋದಾ? ಎಲ್ರಿಗೂ ಗೊತ್ತಿದೆ ಮೇನ್ ಕ್ಯಾರೆಕ್ಟರ್ ಮಾಡಿದವ್ರಿಗೆ 5 ಪಾಯಿಂಟ್ ಸಿಗುತ್ತೆ ಅಂತ. ಅದು ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನನಗೆ ಸ್ಕಾಲರ್ಶಿಪ್ ಸಿಗುತ್ತೆ. ರೂನಿಂಗ್ಗೆ ಇದನ್ನ ಪಡೆಯೋ ಯೋಗ್ಯತೆ ಇಲ್ಲ. ಯಾಕೆ ಇದೆಲ್ಲ ಇಷ್ಟು ಈಸಿಯಾಗಿ ಅವಳಿಗೆ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವಳು ಇದಕ್ಕೆಲ್ಲ ಡಿಸರ್ವ್ ಇಲ್ಲ. ಆಗ ಏಮಿಯೋಗೆ ಕೋಪ ಬರುತ್ತೆ. ಅವಳು ಡಿಸರ್ವ್ ಇದ್ದಾಳೆ, ಅದಕ್ಕೆ ಈ ರೋಲ್ ಅವಳಿಗೆ ಸಿಕ್ಕಿರೋದು. ರೂನಿಂಗ್ ಬಗ್ಗೆ ನೀನು ಈ ರೀತಿ ಎಲ್ಲ ಮಾತಾಡೋದು ಸರಿಯಲ್ಲ. ಆಗ ಶೈನ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಕೂತಿರ್ತಾಳೆ. ಆಮೇಲೆ ಹೇಳ್ತಾಳೆ, ನೀನು ಸರಿಯಾಗಿ ಹೇಳ್ತಿದ್ಯಾ, ರೂನಿಂಗ್ ಪ್ಲೇಸ್ನ ರೀಪ್ಲೇಸ್ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನಾನು ಇದನ್ನೆಲ್ಲ 5 ಪಾಯಿಂಟ್ಸ್ಗಾಗಿ ಮಾಡ್ತಿದ್ದೀನಿ. ರೂನಿಂಗ್ ನನ್ನ ಜಗಳ ಒಂದು ಚಿಕ್ಕ ವಿಷಯ ಅಷ್ಟೇ. ಆಗ ಏಮಿಯೋ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಶೈನ್ಗೆ
ನನಗೆ 5 ಪಾಯಿಂಟ್ಸ್ ಎಷ್ಟು ಇಂಪಾರ್ಟೆಂಟು, ನಾನು ಅವಳಿಗೆ ಸಹಾಯ ಮಾಡಬೇಕು ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಶೈನ್ನ ಎಲ್ರ ಮುಂದೆ ಶೋ ಮಾಡ್ತಾ ಡೈರೆಕ್ಟರ್ಗೆ ಹೇಳ್ತಾನೆ. ಶೈನ್ ರೂನಿಂಗ್ ಮಧ್ಯ ಕಾಂಪಿಟೇಷನ್ ಇಟ್ಟು ಯಾರು ಬೆಸ್ಟ್ ಅನ್ಸುತ್ತೋ ಅವರಿಗೆ ಮೇನ್ ರೋಲ್ ಕೊಡೋಣ. ಅವ್ರ ಮಾತಿಗೆ ಡೈರೆಕ್ಟರ್ ಕೂಡ ಒಪ್ಕೋತಾರೆ. ರೂನಿಂಗ್ಗೆ ಏಮಿಯೋ ಮೇಲೆ ತುಂಬಾನೇ ಕೋಪ ಬರುತ್ತೆ. ಕೋಪದಿಂದಲೇ ಅವನನ್ನ ನೋಡ್ತಿರ್ತಾಳೆ. ಕಾಂಪಿಟೇಷನ್ ಶುರುವಾಗುತ್ತೆ. ರೂನಿಂಗ್ ಬಂದು ಹಾಡು ಹೇಳ್ತಾಳೆ. ಸ್ವಲ್ಪ ಕೂಡ ಚೆನ್ನಾಗಿ ಹೇಳ್ತಿರಲ್ಲ. ಎಲ್ಲರೂ ಕೂಡ ಅವಳನ್ನ ನೋಡಿ ನಗ್ತಾ ಇರ್ತಾರೆ. ರೂನಿಂಗ್ ಎಲ್ಲಾದ್ರಲ್ಲೂ ಬೆಸ್ಟ್ ಇರ್ತಾಳೆ, ಆದ್ರೆ ಅವಳಿಗೆ ಹಾಡು ಹೇಳೋದಕ್ಕೆ ಮಾತ್ರ ಬರ್ತಿರಲ್ಲ. ಸೆಕೆಂಡ್ ಶೈನ್ ಬಂದು ಹಾಡು ಹೇಳ್ತಾಳೆ. ಅವಳು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದೆ. ಎಲ್ಲರೂ ಕೂಡ ಅವಳನ್ನ ನೋಡಿ ಶಾಕ್ ಆಗ್ತಾರೆ. ಶೈನ್ ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾಳ ಅಂತ. ರೂನಿಂಗ್ ಪ್ಲೇಸ್ನ ರೀಪ್ಲೇಸ್ ಮಾಡ್ತಾರೆ. ರೂನಿಂಗ್ಗೆ ಇದನ್ನೆಲ್ಲ ನೋಡಿ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ರೂನಿಂಗ್ ಬೇಜಾರಾಗಿರೋದನ್ನ ನೋಡಿ ಏಮಿಯಾಗೂ ಕೂಡ ಅರ್ಥ ಆಗುತ್ತೆ. ಅವನು ಹೇಳ್ತಾನೆ, ನೀನೇನು ಬೇಜಾರು ಮಾಡ್ಕೋಬೇಡ, ನಿನಗೆ ನಾನು ಬೇರೆ ರೋಲ್ನ ಕೊಡಿಸ್ತೀನಿ, ಅದರಲ್ಲಿ ಸಿಂಗಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೀನ್ ನನಗೆ ಎಲ್ಲದಕ್ಕಿಂತ ಬೆಸ್ಟು ಅಂತಾನೆ. ಅವನ ಮಾತು ಕೇಳಿ ರೂನಿಂಗು ಕೂಡ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಅವನನ್ನ ನೋಡಿ ಇಂಪ್ರೆಸ್ ಆಗ್ತಾಳೆ, ನನ್ನನ್ನ ಎಷ್ಟು ಕೇರ್ ಮಾಡ್ತಾನೆ ಅಂತ. ರೂನಿಂಗ್ ಆ ಟ್ರಾಲಿ ಹತ್ರ ನಿಂತ್ಕೊಂಡು ನೋಡ್ತಿರ್ತಾಳೆ. ಅದೇ ಜಾಗದಲ್ಲಿ ನಿಂತ್ಕೊಂಡು ಹಾಡು ಹೇಳ್ತಿರ್ತಾಳೆ. ಅಲ್ಲಿಗೆ ಏಮಿಯೋ ಬಂದು ಅವಳನ್ನ ರೇಗಿಸ್ತಾ ಇರ್ತಾನೆ, ನೀನ್ ಎಷ್ಟು ಕೆಟ್ಟದಾಗಿ ಹಾಡು ಹೇಳ್ತೀಯಾ. ಆಗ ರೂನಿಂಗ್ ಕೇಳ್ತಾಳೆ, ನಾವಿಬ್ರು ಜೊತೆಯಲ್ಲಿದ್ದು ನೀನು ಕೂಡ ನಮ್ಮ ಮನೆಗೆ ಬಂದಿದೆ, ನನ್ನ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತಿದೆ, ಆದ್ರೂ ಕೂಡ ನೀನು ನನ್ನ ಪ್ಲೇಸ್ನ ಶೈನ್ಗೆ ಬಿಟ್ಕೊಡೋ ಹಾಗೆ ಯಾಕೆ ಮಾಡಿದೆ. ನಿನ್ಗೆ ಯಾರು ಇಂಪಾರ್ಟೆಂಟು ಅಂತ ನೀನೇ ಡಿಸೈಡ್ ಮಾಡು, ನಾನ್ ಇಂಪಾರ್ಟೆಂಟಾ ಅಥವಾ ಶೈನ್ ಇಂಪಾರ್ಟೆಂಟಾ. ಆಗ ಏಮಿಯೋ ಮೊದಲು ಸೈಲೆಂಟ್ ಆಗ್ತಾನೆ. ಆಮೇಲೆ ಕೇಳ್ತಾನೆ, ಮೊದಲು ನೀನು ಡಿಸೈಡ್ ಮಾಡು, ನಿನಗೆ ಯಾರು ಇಂಪಾರ್ಟೆಂಟು ಅಂತ, ನಾನು ಇಂಪಾರ್ಟೆಂಟಾ ಅಥವಾ ನಮ್ಮ ಅಣ್ಣ ಏಲಿಯನ್ನ. ಆಗ ರೂನಿಂಗ್ ಶಾಕ್ ಆಗಿ ನಿಂತ್ಕೋತಾಳೆ. ಏಮಿಯೋ ಅವಳ ಆನ್ಸರ್ಗಾಗಿ ಕಾಯ್ತಾ ನಿಂತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಶೈನ್ ಬಂದು ಏಮಿಯೋಗೆ ಹೇಳ್ತಾಳೆ, ಡೈರೆಕ್ಟರ್ ನಮ್ಮಿಬ್ರ ಜೊತೆ ಏನು ಡಿಸ್ಕಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ, ಬಾ ಅಂತ ಹೇಳಿ ಅವಳ ಜೊತೆ ಏಮಿಯೋನ ಕರ್ಕೊಂಡು ಹೋಗ್ತಿದ್ರೆ ರೂನಿಂಗ್ ಕೋಪದಿಂದ ಶೈನ್ನ ನೋಡ್ತಿರ್ತಾಳೆ. ರೂನಿಂಗ್ ಟ್ರಾಲಿ ರೂಮಲ್ಲಿ ಒಬ್ಳೇ ಇರ್ತಾಳೆ. ರಾತ್ರಿ ಆಗಿರುತ್ತೆ. ಶೈನ್ ರೂನಿಂಗ್ಗೆ ಜಲಸಿ ಫೀಲ್ ಮಾಡೋದಿಕ್ಕೆ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾಳೆ. ರೂನಿಂಗ್ಗೆ ಇದನ್ನೆಲ್ಲ ನೋಡಿ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅಷ್ಟರಲ್ಲಿ ಏಲಿಯನಿಂದ ಕಾಲ್ ವಿಂಡೋ ಹತ್ರ ಬರೋದಕ್ಕೆ ಹೇಳ್ತಾನೆ. ಅವಳಿಗೆ ಸರ್ಪ್ರೈಸ್ ಕೊಡೋದಿಕ್ಕೆ ವಿಂಡೋನ ಓಪನ್ ಮಾಡಿ ನೋಡ್ತಿದ್ದಾಗೆ ಫ್ಲವರ್ಸ್ ಬಲೂನಿಂದ ಸರ್ಪ್ರೈಸ್ ಕೊಟ್ಟಿರ್ತಾನೆ. ಅವಳ ಮೂಡ್ನ ಸರಿ ಮಾಡೋದಿಕ್ಕೆ. ಶೈನ್ಗೆ ಇದನ್ನೆಲ್ಲ ನೋಡಿ ಅವಳಿಗೂ ಕೂಡ ಇಷ್ಟ ಆಗೋದಿಲ್ಲ, ಆದ್ರೆ ರೂನಿಂಗ್ ಮಾತ್ರ ತುಂಬಾನೇ ಖುಷಿಯಾಗಿರ್ತಾಳೆ. ಅವಳು ಖುಷಿಯಾಗಿರೋದನ್ನ ನೋಡಿ ಏಲಿಯನ್ ಕೂಡ ಸ್ಮೈಲ್ ಮಾಡ್ತಾನೆ. ಬಚ್ಚಿಟ್ಕೊಂಡು ಅವಳ ಫೋಟೋನೆಲ್ಲ ತಗೊಂಡಿರ್ತಾನೆ ರೂನಿಂಗ್ಗೆ ಸರ್ಪ್ರೈಸ್ ಕೊಡೋದಿಕ್ಕೆ ಅಂತ. ಅದೇ ಸಮಯದಲ್ಲಿ ಅಲ್ಲಿ ಕ್ಯಾಟಿ ಕೂಡ ಇರ್ತಾಳೆ. ವಿಡಿಯೋ ಮಾಡಿಕೊಂಡು ಅದನ್ನ ಅಪ್ಲೋಡ್ ಮಾಡ್ತಾಳೆ. ರಾತ್ರಿ ಆ ವಿಡಿಯೋ ಫುಲ್ಲು ವೈರಲ್ ಆಗುತ್ತೆ. ಚಾನ್ಮ ಕೂಡ ಅದನ್ನ ನೋಡ್ತಾನೆ. ಅವನು ಹೇಳ್ತಾನೆ, ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಇಷ್ಟು ರೊಮ್ಯಾಂಟಿಕ್ ಯಾಕಾಗ್ತಿದ್ದಾರೆ, ನಾವು ಪ್ರೆಷರ್ ಆಗಿರೋದ್ರಿಂದ ನಮಗ್ ಬೇಕಾಗಿರೋರ್ನ ನಾವು ಕೂಡ ಇದೇ ರೀತಿ ಇಂಪ್ರೆಸ್ ಮಾಡ್ಬೇಕಾಗುತ್ತೇನೋ. ಅಲ್ಲೇ ಮಲಗಿದ್ದ ಏಮಿಯೋ ಕೇಳ್ತಾನೆ, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ. ಆಗ ಚಾನ್ಮ ಹೇಳ್ತಾನೆ, ಇನ್ಯಾರ ಬಗ್ಗೆ, ನಿಮ್ಮಣ್ಣ ಏಲಿಯನ್ ಬಗ್ಗೆ. ಅವನ್ ಮಾತ್ ಕೇಳಿ ಏಮಿಯೋ ನಿದ್ದೆ ಎಲ್ಲ ಹೊರಟೋಗುತ್ತೆ. ಮತ್ತೊಂದ್ ಕಡೆ ರೂನಿಂಗ್ ಅವಳ ಫೋಟೋಸ್ನೆಲ್ಲ ನೋಡ್ತಾ ತುಂಬಾನೇ ಖುಷಿಯಾಗಿರ್ತಾಳೆ. ಅಲ್ಲಿಗೆ ಶೈನ್ ಬರ್ತಾಳೆ. ಬಲೂನ್ಸ್ ಇರೋದನ್ನೆಲ್ಲ ನೋಡಿ ಅವಳಿಗೆ ಕೋಪ ಬರುತ್ತೆ. ರೂನಿಂಗ್ ಜೊತೆ ಜಗಳ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಇದೇ ರೀತಿ ಇಬ್ರು ಮಧ್ಯ ಜಗಳ ನಡೆಯುತ್ತೆ. ನೆಕ್ಸ್ಟ್ ಸೀನಲ್ಲಿ ಎಲ್ಲರ ಕಾಸ್ಟ್ಯೂಮ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ರೂನಿಂಗ್ ಕಾಸ್ಟ್ಯೂಮ್ ಮಾತ್ರ ಸ್ವಲ್ಪನೂ ಚೆನ್ನಾಗಿರಲ್ಲ. ರೂನಿಂಗ್ ಹಿಂದೆ ಒಂದ್ಸಾರಿ ಸೀನಿಯರ್ ಜೊತೆ ಜಗಳ ಮಾಡಿರ್ತಾರೆ. ಆದ್ರಿಂದ ಸೀನಿಯರ್ ಅವಳಿಗೆ ಈ ರೀತಿ ಕಾಸ್ಟ್ಯೂಮ್ ಕೊಟ್ಟಿರ್ತಾರೆ. ರಿಹರ್ಸಲ್ ಶುರುವಾಗುತ್ತೆ. ಎಲ್ಲರೂ ಕೂಡ ಬೆಸ್ಟ್ ಕೊಡ್ತಾರೆ. ರೂನಿಂಗ್ ಕಡ್ಗ ಮಾತ್ರ ಕಟ್ಟಾಗುತ್ತೆ, ಯಾಕಂದ್ರೆ ಅದು ಫೇಕ್ ಆಗಿರುತ್ತೆ. ಏಮಿಯೋ ಅದನ್ನ ನೋಡಿ ಜೋರಾಗಿ ನಗದಕ್ಕೆ ಶುರು ಮಾಡ್ತಾನೆ. ಟ್ರಾಲಿನ ಸ್ಟೇಜ್ ಮೇಲೆ ತಗೊಂಡು ಬರ್ತಾರೆ. ಆ ಸಮಯದಲ್ಲಿ ಒಂದು ಸ್ಕ್ರೂ ಲೂಸ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ಯಾರು ಕೂಡ ಅಬ್ಸರ್ವ್ ಮಾಡೋದಿಲ್ಲ. ಮತ್ತೊಂದ್ ಕಡೆ ಶೈನ್ ತುಂಬಾನೇ ಖುಷಿಯಾಗಿರ್ತಾಳೆ, ಯಾಕಂದ್ರೆ ರೂನಿಂಗಿಂತ ಒಂದು ಸ್ಟೆಪ್ ಮೇಲ್ಗಡೆನೆ ಇರ್ತಾಳೆ. ಸ್ಟೇಜ್ ಪರ್ಫಾರ್ಮೆನ್ಸ್ ಶುರುವಾಗುತ್ತೆ. ಶೈನ್ ಟ್ರಾಲಿ ಮೇಲೆ ನಿಂತ್ಕೊಂಡು ಹಾಡು ಹೇಳೋದಿಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಶೈನ್ ಟ್ರಾಲಿ ಮೇಲಿಂದ ಕೆಳಗಡೆ ಇಳಿಯೋದಿಕ್ಕೆ ಅಂತ ಹೋಗ್ತಾಳೆ.
ಆಗ ಟ್ರಾಲಿ ಕೆಳಗಡೆ ಬಿದ್ದೋಗ್ತಿರುತ್ತೆ. ಏಮಿಯೋ ಅದನ್ನ ನೋಡಿ ಟ್ರೋಲಿ ಬೀಳೋದನ್ನ ತಡೀತಾನೆ. ಅದು ಕೆಳಗಡೆ ಬೀಳೋದಿಲ್ಲ. ಆದ್ರೆ ಏಮಿಯೋ ಶೋಲ್ಡರ್ಗೆ ತುಂಬಾನೇ ಪೆಟ್ಟಾಗುತ್ತೆ. ಮತ್ತೊಂದ್ ಕಡೆ ಶೈನ್ ಕೂಡ ಟ್ರಾಲಿಯಿಂದ ಇಳಿತಿರ್ಬೇಕಾದ್ರೆ ಅವಳ ಕಾಲ್ಗೂ ಕೂಡ ಪೆಟ್ಟಾಗುತ್ತೆ. ಎಲ್ರಿಗೂ ಏಮಿಯೋ ಬಗ್ಗೆ ತುಂಬಾನೇ ಟೆನ್ಷನ್ ಶುರುವಾಗುತ್ತೆ. ರೂನಿಂಗ್ ಕೂಡ ಏಮಿಯೋ ಹತ್ರ ಬಂದು ಅವನ ಕೈನ ನೋಡ್ತಿರ್ತಾಳೆ. ಆಗ ಕ್ಯಾಟಿ ಇದೇನಿದು, ಶೈನ್ ಬಟ್ಟೆಗೆ ಬ್ಲಡ್ ಆಗಿದೆ. ಆಗ ಎಲ್ರೂ ಗಮನ ಕೂಡ ಶೈನ್ ಕಡೆ ಹೋಗುತ್ತೆ. ರೂನಿಂಗ್ ಶೈನ್ ಹತ್ರ ಬಂದು ಕೇಳ್ತಾಳೆ, ನಿನ್ಗೇನು ಜಾಸ್ತಿ ಪೆಟ್ಟಾಗಿಲ್ಲ ತಾನೆ? ಆಗ ಶೈನ್ ಡೈರೆಕ್ಟ್ ಆಗಿ ರೂನಿಂಗ್ ಕೆನ್ನೆಗೊಡಿತಾಳೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ಶೈನ್ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ. ಆಗ ಶೈನ್ ಹೇಳ್ತಾಳೆ, ನಾನು ಬೀಳೋದಕ್ಕೆ ಕಾರಣ ರೂನಿಂಗ್ ಅಂತ. ಇಲ್ಲಿಗೆ ಪಾರ್ಟ್ 8 ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.